ರಾಮಾಯಣ ಅದು ಶ್ರೀರಾಮನ ಕಥೆ, ಸೀತೆಯ ಕಥೆ, ಹಾಗೆ ಹನುಮನ ಕಥೆ ಕೂಡ ಹೌದು. ಈ ರಾಮ ಅಂದ್ರೆ ರಾಮಾಯಣ ಭಾರತೀಯ ಸಂಸ್ಕೃತಿಯ ಶಿಖರ ಅಂತಲೇ ಹೇಳ್ತಾರೆ. ರಾಮ ಮತ್ತು ರಾಮಾಯಣ ಎರಡೂ ನಮ್ಮ ಜೀವನದ ಕನ್ನಡಿನೇ. ಶ್ರೀರಾಮಚಂದ್ರ ಸಂಸಾರಿಸ್ತಾ ಬದುಕಿನ ಸಕಲ ಕಷ್ಟ ಕೋಟಲೆಗಳನ್ನು ಅನುಭವಿಸಿರುವ ಕೌಟುಂಬಿಕ ವ್ಯಾಜ್ಯ, ಆಸ್ತಿ ಕಲಹ, ಮಲತಾಯಿ ಧೋರಣೆ, ವನವಾಸ, ಲಂಕಾಕಾಂಡ, ಸೀತಾಮಾತೆಯನ್ನ ಕಾಡಿಗಟ್ಟಿದ ಅಪವಾದ, ಹೀಗೆ ಎಲ್ಲವನ್ನ ಅನುಭವಿಸುತ್ತಲೇ ಎಲ್ಲವನ್ನ ಮೀರಿ ಬೆಳೆದ ಮತ್ತು ದೈವಾಂಶ ಸಂಭೂತನಾದ ರಾಮ ಜನ್ಮಭೂಮಿ ಅಯೋಧ್ಯೆಯನ್ನ ರಾಮರಾಜ್ಯ ಅಂತ ಕರೆದಿದ್ದು ಇದೇ ಕಾರಣಕ್ಕಲ್ವಾ? ತ್ರೇತಾಯುಗದಲ್ಲಿ ವನವಾಸ ಅನುಭವಿಸಿ ಅಯೋಧ್ಯೆಗೆ ಮರಳಿದಂತೆ ಕಲಿಯುಗದಲ್ಲೂ ವನವಾಸ ಮುಗಿಸಿ ಅಯೋಧ್ಯೆಗೆ ಬರ್ತಾ ಇದ್ದಾನೆ ಆದಿ ಪುರುಷ ರಾಮ. ಜನವರಿ 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆಯಾಗ್ತಾ ಇದೆ. ಆ ದಿವ್ಯ ಘಳಿಗೆಗೆ ನೂರಾರು ವರ್ಷಗಳಿಂದ ಕಾದಿದ್ದ ಅಯೋಧ್ಯೆ ಈಗ ಅಕ್ಷರಶಃ ಸುಂದರಕಾಂಡ. ಈ ಶ್ರೀ ರಾಮ ಜನ್ಮಭೂಮಿಯಿಂದ ಪಬ್ಲಿಕ್ ಟಿವಿ ಕೂಡ ಈ ಉತ್ಸವದ ಭಾಗವಾಗಿ ಅಯೋಧ್ಯೆಯಲ್ಲಿ ಈಗಾಗಲೇ ಇದೆ. ರಾಮ ಜನ್ಮಭೂಮಿಯಿಂದ ನಮ್ಮ ಪ್ರತಿನಿಧಿ ಶಬೀರ್ ಪ್ರತಿನಿತ್ಯ ಅಲ್ಲಿನ ಭವ್ಯ ಮತ್ತು ದಿವ್ಯ ಚಿತ್ರಣವನ್ನ ಕಟ್ಟಿಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ್ಲೂ ಕೂಡ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊ ಬರೋಣ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈ ಒಂದು ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ದೇಶದ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಹೀಗಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆಗೆ ತಯಾರಿಗಳು ಹೇಗೆ ನಡೀತಾ ಇದೆ ಅದನ್ನ ನೋಡೋಕೆ ನಾವೀಗ ದೆಹಲಿಯಿಂದ ಹೊರಟಿದ್ದೀವಿ. ನಮ್ಮ ಪ್ರಯಾಣ ಈಗ ಆರಂಭ ಆಗ್ತಾ ಇದೆ ದೆಹಲಿಯ ರೈಲ್ವೆ ನಿಲ್ದಾಣದಿಂದ. ನಾವೀಗ ರಾಮನಗರಿ ಅಯೋಧ್ಯೆಯನ್ನ ತಲುಪಿದ್ದೇವೆ. ದೆಹಲಿಯಿಂದ ನೇರವಾಗಿ ಅಯೋಧ್ಯೆಯನ್ನ ರೀಚ್ ಆಗಿದ್ದೀವಿ ಈಗಷ್ಟೇ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಭವ್ಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದ್ದಾವೆ. ನಿಗದಿತ ಸಮಯದ ಒಳಗಡೆ ಇಡೀ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು, ಅದ್ದೂರಿಯಾಗಿ ಉದ್ಘಾಟನೆ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಾಕಷ್ಟು ಕೆಲಸಗಳು ವೇಗವಾಗಿ ಪ್ರಗತಿಯಲ್ಲಿದ್ದಾವೆ. ನಾವೀಗ ಅಯೋಧ್ಯೆಯ ಶ್ರೀರಾಮ ಮಂದಿರದ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಯಾವ ರೀತಿಯಾದಂತಹ ಕೆಲಸಗಳು ನಡೀತಾ ಇದ್ದಾವೆ, ಮಂದಿರದ ಕೆಲಸಗಳು ಹೇಗೆ ನಡೀತಾ ಇದೆ, ಮಂದಿರದ ಮುಂಭಾಗದ ಕೆಲಸಗಳು ಹೇಗೆ ನಡೀತಾ ಇದ್ದಾವೆ ಅನ್ನುವಂಥದ್ದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ನಾವೀಗ ಶ್ರೀರಾಮ್ ಕಾರಿಡಾರ್ ಅಂದ್ರೆ ಶ್ರೀರಾಮ ಮಂದಿರಕ್ಕೆ ಸಂಪರ್ಕಿಸುವಂತಹ ಪ್ರಮುಖ ಮುಖ್ಯ ದ್ವಾರ ಅಂತ ಏನ್ ಕರಿತೀವಿ ಅಲ್ಲಿದ್ದೀವಿ. ನನ್ನ ಹಿಂಭಾಗದಲ್ಲೂ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾದಂತಹ ಕೆಲಸಗಳು ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ. ನೀವು ನೋಡ್ತಿರುವಂತಹ ಈ ದೃಶ್ಯ ಏನಿದೆ ಇದು ಮುಖ್ಯ ದ್ವಾರ ಆಗಿರುವಂಥದ್ದು. ಶ್ರೀರಾಮ ಮಂದಿರಕ್ಕೆ ಸಂಪರ್ಕಿಸುವಂತಹ ಒಂದು ಶ್ರೀರಾಮ್ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು. ಈ ಕಾರಿಡಾರ್ಗೆ ಹೊಂದಿಕೊಂಡಂತೆ ಈ ಮುಖ್ಯ ದ್ವಾರವನ್ನ ಈಗ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಬಹುತೇಕ ನಿರ್ಮಾಣ ಕೆಲಸ ಮುಕ್ತಾಯ ಆಗಿದೆ. ಅದನ್ನ ಪಾಲಿಶಿಂಗ್ ಮಾಡುವಂತ ಕೆಲಸಗಳನ್ನ ನಾವಿಲ್ಲಿ ನೋಡ್ತಾ ಇರುವಂತದ್ದು. ಎರಡೂ ಭಾಗದಲ್ಲೂ ಕೂಡ ದೊಡ್ಡ ದೊಡ್ಡ ಸ್ತಂಭಗಳನ್ನ ನಿರ್ಮಾಣ ಮಾಡೋ ಮೂಲಕ ಒಂದು ಅದ್ಭುತವಾದಂತ ಕೆತ್ತನೆಗಳನ್ನ ಕೂಡ ಇಲ್ಲಿ ಅಳವಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ನೀವು ನೋಡ್ತಿರುವಂತ ಈ ಶೀಟ್ಗಳೇನಿದಾವೆ ಇದು ಶ್ರೀರಾಮ್ ಕಾರಿಡಾರ್ ಅನ್ನುವಂತಹ ಹೆಸರಿನಿಂದ ಮುಂದಿನ ದಿನಗಳಲ್ಲಿ ಕರೆಸ್ಕೊಳ್ಳುತ್ತೆ. ಲಕ್ಷಾಂತರ ಜನರು ಪ್ರತಿನಿತ್ಯ ಅಯೋಧ್ಯೆಗೆ ಬರ್ತಾರೆ, ಶ್ರೀರಾಮನ ದರ್ಶನವನ್ನ ಮಾಡ್ತಾರೆ. ಹೀಗಾಗಿ ಬಿಸಿಲು ಮತ್ತೆ ಮಳೆಯಿಂದ ಭಕ್ತರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಈ ಒಂದು ಏನು ಕಾರಿಡಾರ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ನೀವು ಮಂದಿರಕ್ಕೆ ಪ್ರವೇಶ ಮಾಡ್ತಿದ್ದಂತೆ ಕಾರಿಡಾರನ್ನ ಪ್ರವೇಶ ಮಾಡಬೇಕಾಗುತ್ತೆ. ಪ್ರವೇಶ ಮಾಡ್ತಿದ್ದಂತೆ ಎರಡೂ ಬದಿಯಲ್ಲೂ ಕೂಡ ಅಂದ್ರೆ ಕಾರಿಡಾರ್ನ ಎರಡೂ ಬದಿಯಲ್ಲೂ ಕೂಡ ವಿಶಿಷ್ಟವಾದಂತಹ ಕೆತ್ತನೆಗಳನ್ನ ವಿನ್ಯಾಸಗಳನ್ನ ನೋಡ್ತಾ ಹೋಗ್ಬೋದು. ಇದು ಭಕ್ತರಲ್ಲಿ ಅಥವಾ ಇಲ್ಲಿ ಬರುವಂತ ಪ್ರವಾಸಿಗರಿಗೆ ವಿಶೇಷವಾದಂಥ ಅನುಭೂತಿಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೂ ಕೂಡ ಸಾಕಷ್ಟು ಕೆಲಸಗಳು ನಡಿಬೇಕಾಗಿರುವಂಥದ್ದು. ಅವುಗಳ ಕೆತ್ತನೆ ಕೆಲಸಗಳನ್ನು ಕೂಡ ಹೇಗೆ ಮಾಡಲಾಗ್ತಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಹೋಗ್ಬೋದು. ಸಾಕಷ್ಟು ಕಾರ್ಮಿಕರು ಶ್ರಮ ವಹಿಸಿ ಹಗಲು ರಾತ್ರಿ ಅನ್ನದೇ ಈ ಒಂದು ಕೆಲಸಗಳಲ್ಲಿ ಭಾಗಿಯಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ತಿದ್ದೀವಿ. ಬನ್ನಿ, ಕಾರ್ಮಿಕರಿದ್ದಾರೆ, ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ. ये राम मंदिर का काम आप कर रहे हैं, आपको कैसा लग रहा है? बहुत खुश होगा? बहुत अच्छा लग रहा है. हमारा ये हम के हर जगह ये मंदिर को काम करते हैं और अच्छा ही काम लगन के अनुसार काम करते हैं. ನಾವೀಗ ಶ್ರೀರಾಮ್ ಕಾರಿಡಾರ್ ನಿರ್ಮಾಣ ಆಗ್ತಿರುವ ಸ್ಥಳದಲ್ಲಿದ್ದೀವಿ. ಕಾರಿಡಾರ್ ಹೇಗೆ ನಿರ್ಮಾಣ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು ಈಗ ಫ್ಲೋರಿಂಗ್ ಕೆಲಸ ಸದ್ಯಕ್ಕೆ ನಡೀತಾ ಇದೆ. ಮೇಲ್ಚಾವಣಿಯನ್ನು ಈಗಾಗಲೇ ಅಳವಡಿಸಲಾಗಿರುವಂಥದ್ದು. ಮೇಲ್ಚಾವಣಿಗೆ ಸಂಬಂಧಪಟ್ಟಂತ ಪಿಲ್ಲರ್ಗಳನ್ನು ಕೂಡ ಇಲ್ಲಿ ಅಳವಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಕೆಳಗಡೆ ಫ್ಲೋರಿಂಗ್ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕಾರಿಡಾರ್ನ ಎರಡೂ ಬದಿಯಲ್ಲೂ ಕೂಡ ವಿಶಿಷ್ಟವಾದಂಥ ವಾಲ್ಗಳನ್ನು ನಿರ್ಮಿಸುವ ಕೆಲಸ ಆದರೆ ಮತ್ತೊಂದು ಕಡೆ ಭಕ್ತರು ನಡೆದು ಹೋಗುವಂತ ದಾರಿಯೂ ಕೂಡ ಬಹಳಷ್ಟು ಅಂದವಾಗಿ ಕಾಣಬೇಕು, ಚಂದವಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಅದನ್ನು ಶೃಂಗರಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಮೈಸೂರಿಂದ ಬಂದಿದ್ದೀವಿ. ಆ್ಯಕ್ಚುಲಿ ತುಂಬ ದಿನದಿಂದ ನಿರೀಕ್ಷೆ ಇತ್ತು ಅಯೋಧ್ಯೆ ನೋಡಬೇಕು ಅಂತ. ಈಗ 10 ವರ್ಷದ ಕೆಳಗಡೆ ಹೆಂಗಿತ್ತೋ ಈಗ ತುಂಬ ಚೇಂಜಸ್ ಆಗಿದೆ.
ಸೊ ತುಂಬ ಖುಷಿ ಆಗ್ತಿದೆ. ನಾವು ಒಬ್ಬ ಹಿಂದೂ ಆಗಿ ತುಂಬಾ ಹೆಮ್ಮೆ ಇದೆ. ನಮ್ಮ ದೇವಸ್ಥಾನ ಇಷ್ಟು ವರ್ಷ ಆಯಿತು ಅನ್ನೋದೊಂದು ಬೇಜಾರಿದೆ, ಬಟ್ ಕೊನೆಗೂ ಆಗಿದೆ ಅನ್ನೋ ಹೆಮ್ಮೆ ಭಾಳ ಇದೆ, ಖುಷಿ ಭಾಳ ಇದೆ ಸರ್, ಭಾಳ ತೃಪ್ತಿ ಇದೆ ನಮಗೆ. ಈ ಒಂದು ಲಗೇಜ್ ಕೌಂಟರ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸುಮಾರು 12 ಕೌಂಟರ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಈ ಕೆಲಸಗಳು ಕೂಡ ಸಾಕಷ್ಟು ವೇಗವಾಗಿ ಇಲ್ಲಿ ನಡೀತಾ ಇದೆ. ಈಗ ನೀವೇನು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ಇದು ರಾಮ ಮಂದಿರಕ್ಕೆ ಒಳಗಡೆ ಹೋಗ್ಲಿಕ್ಕೆ ಇರುವಂತಹ ಮುಖ್ಯ ರಸ್ತೆ ಆಗಿರುವಂಥದ್ದು. ಈಗ ಭದ್ರತೆಯ ಕಾರಣದಿಂದ ಒಳಗಡೆ ಚಿತ್ರೀಕರಣ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ದೂರದಿಂದಲೇ ಈ ಒಂದು ದೃಶ್ಯಗಳನ್ನು ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇರುವಂಥದ್ದನ್ನ ನೀವು ನೋಡ್ಬೋದು. ಸಾಕಷ್ಟು ಜನದಟ್ಟಣೆ ಕೂಡ ಈಗಾಗಲೇ ಶುರುವಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಳಗಡೆ ಒಂದು ಕಡೆ ಕೆಲಸಗಳು ನಡೀತಾ ಇರುವಂಥದ್ದು, ಮತ್ತೊಂದು ಕಡೆ ಭಕ್ತರು ಅದನ್ನು ವೀಕ್ಷಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಿಷ್ಟು ಶ್ರೀರಾಮನ ಮಂದಿರಕ್ಕೆ ಬರೋದು ಹೇಗೆ ಅನ್ನುವಂತಹ ಮಾಹಿತಿ. ಒಮ್ಮೆ ನೀವು ಒಳಗಡೆ ಮೇನ್ ಕಾರಿಡಾರ್ ಎಂಟ್ರಿ ಆಗ್ತಿದ್ದಂತೆ ವಿವಿಧ ಹಂತಗಳನ್ನು ಕ್ರಾಸ್ ಮಾಡಿಕೊಂಡು ನಿಮ್ಮ ಲಗೇಜ್ಗಳನ್ನು ಜೋಡಿಸಿ ಅಲ್ಲಿ ಕೌಂಟರಲ್ಲಿ ಕೊಟ್ಟು ಅಲ್ಲಿಂದ ನೀವು ಮಂದಿರದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಇರುವಂತಹ ಮುಖ್ಯ ರಸ್ತೆ ಆಗಿರುವಂಥದ್ದು. ಇದನ್ನು ಶ್ರೀರಾಮ್ ಕಾರಿಡಾರ್ ಅನ್ನುವಂಥ ಹೆಸರಿನಿಂದಲೂ ಕೂಡ ಕರೀತಾರೆ. ಬಹಳಷ್ಟು ವೇಗವಾಗಿ ಸದ್ಯಕ್ಕೆ ಇಲ್ಲಿ ಕೆಲಸಗಳು ನಡೀತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಡಿಸೆಂಬರ್ 30ರ ವೇಳೆಗೆ ಈ ಎಲ್ಲ ಕಾರ್ಯಗಳು ಕೂಡ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ಬೋದು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.